ಪಾರ್ಥ ಪರಮಾತ್ಮ ಹೇಳು. ಅದೇನು ಚೆನ್ನಾಗಿ ಪರಮಾತ್ಮ. ಪರಮಾತ್ಮ ಅತ್ತ ನೋಡು, ನೋಡ್ತಾ ಇರುವನು ಪರಮಾತ್ಮ. ಸಮಸಪ್ತಕರ ಸೈನ್ಯವು ಸಮುದ್ರ ಉಕ್ಕಿ ಬರುವಂತೆ ಹೇಗೆ ತತ್ತರಿಸುತ್ತಾ ಬರುವುದು? ಬರಲಿ ಬರಲಿ ಪರಮಾತ್ಮ. ಪಾರ್ಥ ನಾರಾಯಣ ಸಮಸಪ್ತಕರ ದಂಡಿನ ಮೇಲೆ ಬಾಣವನ್ನು ಉಡೆ ಪಾರ್ಥ ದುರದೋಣಿನೇ ಅತಿ ಸಮರ್ಥ. ಅವು ಶ್ರೀಕೃಷ್ಣಮೂರ್ತಿ ರಣಪಾಲದೊಳ ಅಚ್ಚೋಯನೆ ಅರ್ಜುನ ಈ ಅತ್ಯದ್ಭುತ ಅವು ಶ್ರೀಕೃಷ್ಣ ಪರಮಾತ್ಮ ಅರ್ಜುನ ರಣಪಾಲದೊಳ ಅಚ್ಚೋಯನೆ ಹೇಳ್ಬಣ್ಣ ಈ ಬಗ್ಗೆ ನಿರ್ಧಾರ ಆಗಿರುವುದು ಅದು ಏನಂದರೆ ಅದೇನು ಅರ್ಜುನ? ಯಾವತ್ ಬಲವಲ್ಲ ದಿಗ್ದಿಗಲೆಂದು ನಡೆಯುವ ಕೆಂದೋಳಿಗೆ ಕರ್ರದೋ ಪಿಡಿದು ಕಗ್ಗದ ಜಲ್ಪಳ್ ಪಂಗಳಂ ತಳಕ್ಕೆಂದು ಕೋಲು ಮಿಂಚಿನಂತೆ ಉಳಿತಿರುವುದು. ಅಪ್ಪೋ ಲಕ್ಷ್ಮೀಪತಿ ಸುಭದ್ರೀಪತಿ ಅತಿ ಅಬ್ಬರದಿಂದ ತಿರುಗ ಬರತ ಕುದುರೆಗಳು ಕುರುಪುಟದ ಕಡರವಸಕ್ಕೆ ಗಡ್ಗಡನೆ ಎಂಬ ಸಡಿಲನ ಶಬ್ದವು ಕೇಳಬರುವುದು. ಉತ್ತರದಿಂದಲೇ ಮುಕುಟ ವರ್ಧನರು ಪಟ್ಪಟನೆ ಎಂಬ ಪಲ್ಗಡವ ರವಸಕ್ಕೆ ಮೇಘದಿಂದ ಪಟ್ಪಲ್ಲ ಒಂದು ಸಡಿಲ ಎರಗಿದಂತೆ ಎದೆಯೋ ಬುಳ್ಳಂದು ಭ್ರಮಿಸುವುದು. ಸವ್ಯಸಾಚಿ ಯಾವತ್ ಪ್ರದೇಶದ ಕಟ್ಟುಗ್ರ ವೈರ್ಗಳ ಮೇದಗಟ್ಟಿ ಒಡೆಯುವ ಸರಜಾಲ ಮೇಘದಿಂದ ಸೂರ್ಯಮಗನ ಸುತ್ತಾಗಿರುವುದು. ಶ್ವೇತವಾಹನ ಜಲವೃಷ್ಟಿ ಸಮಾನವಾದ ಸರಸೃಷ್ಟಿಯನ್ನ ಈ ತಕ್ಷಣವೇ ಎನ್ನ ಉಬ್ಬಸ ಅಬ್ಬರದಿಂದ ಎನ್ನ ಮೇಘ ನಿವಾರಣೆ ಮಾಡಿ ಮತಿಸಿ ಸ್ವಲ್ಪ ಗಳಿಸಿ ತಕ್ಕದಾರದ ಬೊಕ್ಕು ಜೀವದಂತಾರ್ ಬಡಿಸಿ ಕೌರವನ ಬಲವಲ್ಲ ಸಮುದ್ರದ ಕಲಿಕೆ
ಮೇಲೆ ಒಂದರನ್ನು ಕಳಿಕೆ ರಾಮಂದ್ರೆ ಇದರವರನ್ನು ಮಣ್ಣು ಮುಗಿಸವನು ಹ ಹಾ ಬಾ 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 ಬಾ. ಇದನ್ನು ನೋಡಿದ್ರೆ ಹಳ್ಳಿ ಎತ್ತ ನೋಡಿದ್ರೆ ಅತ್ತ ಅತ್ತ ಉಸರದಿಂದ ಎನ್ನ ಕರೆದ್ರು ಪಾಸು ಪಸಸ್ಸರಿಂದ ಈ ರಣಗಳ ಉಲ್ಲಾಸ ಮಾಡಿದನು. ಈ ತನವಿಗೆ ದನು ಎಂಬುದು ಅಣ್ಣ ಮಾತ್ರಕ್ಕಿಲ್ಲ. ಹ ಅಣ್ಣ ಧರ್ಮಜ, ನಿನ್ನ ಧರ್ಮ ಪ್ರಭಾವದಿಂದಲೇ ನಮಗೆ ಜಯ ಜಯ. ಆಹಾಹಾ, ಇಂದಿಗೆ ನಾನು ಧನ್ಯನು. ಆಹಾ, ಇದು ಏನು? ಅಣ್ಣನಾದ ಧರ್ಮಜನು ನುಡಿದು ನುಡಲಾಕ್ಷಣವೇ ಎನ್ನ ಎಡಭುಜವು ದಡ್ಡನೆ ಎಂದು ಬಡಿನಗಿದ ಆರಿತಲ್ಲ, ಅಪಸಕನವು ತೋರಿತಲ್ಲ. ಬೆಳರೆ ಎನ್ನ ಹೃದಯದ ಕೈಗಳ್ಗಂಡಿದಲ್ಲ. ನಿಂತವಲ್ಲ ಏ ಕೃಷ್ಣಮೂರ್ತಿ, ಗಾಂಡೀವಿ ಏನು ಇದು ಏನು? ಇಂಥ ಓ ಶ್ರೀಕೃಷ್ಣಮೂರ್ತಿ, ಗಾಂಡೀವಿ ಕದನದನ ಸೂಚನೆಯೇ ತೋರುತ್ತಲ್ಲ. ರಥವನ್ನ ಹಿಂದಕ್ಕೆ ತಿರುಸು, ಕುದುರೆಗಳನ್ನು ಓಡಿಸು. ಧರ್ಮರಾಯನ ಪಾದಾರಿ ಇಂದುಗಳು ಎನ್ನ ಕಣ್ಣುಗಳಿಂದ ನೋಡೋ ಪರ್ಯಂತರ ಎನ್ನ ಮನಸ್ಸು ಜಗತ್ಪಾಲ ಅರ್ಜುನ, ನಾರಾಯಣ. ಧರ್ಮರಾಯನಿಗೆ ಏನೋ ಅಗಾಧವಾದಂತೆ ತೋರುವುದು, ಹ, ನಿನಗೆ ಅಪಶಕನವು ಕಾಣುವುದು. ಅರ್ಜುನ, ಪರಮಾತ್ಮ, ನಾನು ರಥವನ್ನು ಮುಂದಕ್ಕೆ ಹೊಡೆಯುವನು. ಹ, ಅಕೋ ನೋಡು, ನೋಡ್ತಾ ಇರುವನು ಶ್ರೀಕೃಷ್ಣ ಪರಮಾತ್ಮ. ಕರ್ಣನ ರಥವು ಹೇಗೆ ಅಡ್ಡಡ್ಡ ಬರುತ್ತಿರುವುದು. ಬರಲಿ ಬರಲಿ ಪರಮಾತ್ಮ. ಜಾಗ್ರತೆಯಿಂದ ಬಾಣವನ್ನು ಉಡೆ ಪಾರ್ಥ, ದುರದೋಳಿನೇ ಸಮರ್ಥ. ಏನ್ ಮಾಡ್ತಾರಂತ ಏನಪ್ಪ ಅಲ್ಲ ಏನ್ ನಿದ್ದೆ ಮಾಡ್ತಾರೇನಪ್ಪ ಕರ್ಣ, ಪಾಂಡವರ ಇವರ ಗಂಡನಾದ ಪ್ರಚಂಡ ಕಲಿಕಾನವೇ ಈ ರಣಮಂಡಲವನ್ನ ಹುಡುಕಾಡಿದನು. ತಾವಲ್ಲಿ ಅಡಿಕೊಂಡಿದ್ಯಾ? ತಾವಲ್ಲಿ ಅಡಕಲಕ್ಕೆ ನಾನೇನು ಅಡೆಯಲ್ಲ. ಏಲೈ ಅದಮ, ಈ ಜನ ಯುದ್ಧದಲ್ಲಿ ನಿನ್ನ ರಂಗವನ್ನು ಕಡಿಯುವುದಕ್ಕಾಗಿ ಭೂಮಂಡಲಾಧಿಪನಾದ ಗೌರವ ಮಹಾರಾಜರಿಂದ ದಳಪತಿ ಭಟ್ಟವನ್ನು ಕಟ್ಟಿಸಿಕೊಂಡಿರುವ ಗಂಡಗರಿಯಾದ ಕಲಿಕನಿಗೆಂಬ ಪರಾಕ್ರಮೆಯು ಮೊಕ್ಕಮಾರಿಯಂತ ಯುದ್ಧಕ್ಕೆ ಬರುತ್ತಾರೆಂದ ಸುದ್ದಿ ಕೇಳಿ ದೊಡ್ಡ ಬಿಲ್ಲವಾಗಿ ಎದೆ ಒಟ್ಟಿ ನಿಂತುಕೊಳ್ಳಬಿಟ್ಟು ಅಲ್ಲಲ್ಲಿ ಅಡಿಕೊಂಡರೆ ನಾನು ಬರಬಲ್ಲದೆ. ಭಂಡ, ನಿನ್ನ ಒಲ್ಲದವರಾದ ಸಮುದ್ರದ ಮುತ್ತೇಗನ ಮುನಿಯವಲ್ಲದೇನೆ ಬಾಪುರ ರಕ್ಕ ಸಾರಿಗೆಯನ್ನು ಸಾರಥಿಯನ್ನಾಗಿ ಮಾಡಿಕೊಂಡಿರುವನೆಂಬ ನಿರ್ಭಯದಿಂದ ನಾನಿರೋಕೆ ಬಂದಂತೆ ಕಾಣುತ್ತದೆ. ಈ ಬತ್ತಳಕಿಯ ತಳತ್ತಳನ ಒಳೆಯುವನಿತ ಬಾಣವನ್ನು ಈ ಧನಸ್ಸಿನ ತುದಿಗೆ ಹಚ್ಚು ಉಡಿ ಒಡೆಯುವನಿಲ್ಲೇ ಬಾತ ನೀನು ಮಾಡುವುದೆಲ್ಲ ಅರ್ಥ. ರಾಣೆಯ ಅರ್ಜುನ, ಮೂರ್ಜಗದೋ ಬೆಲ್ಲಿದ ನನ್ನ ಸಮರದ ಪರಿಚಯ. ಬರ ಚಕ್ರಯೇ ಹೊದೋಳು ಎನ್ನ ಪುತ್ರನಾದ ಅಭಿಮಾನ ನಂಬ ಪುಟ್ಟ ಬಾಲಕನ ಉದ್ದಾಟ ಸಮರದಿಂದ ಕುರುಕುಲವಲ್ಲ ಮೇಲ್ಗಣಪ ಮುಕುಟ ವರ್ಧನರ ಆಜ್ಞೆ ಪಡೆದ ದಗ್ಧಗನ ಸುಡುವಂತೆ ಮಾಡುವ ಮುರಂತಕನ ಕಡ ಪ್ರಕ್ರಮ ಬಾಣವನ್ನು ಹೂಡುವುದಕ್ಕೆ ಮೂಸಿನ ಬಲ್ಲವನ್ನು ಬಿಡಲಾರನು. ನಾಶ ಮಾಡದಂತೆ ಚಕ್ರವೆನ್ನ ಕೋಟಿಯೋಳ್ ಎನ್ನ ಮಗನಾದ ಅಭಿಮಾನನ ಪಕ್ಕು ನಾಶ ಮಾಡವಾಗ ದಂಡಗಳನ್ನ ಕರ್ಣನ ಮೀಸೆ ಯಾವ ಹೆಸರಲ್ಲಿ ಬೆಳೆದವೋ ಅದರ ಕೀಳು ನಿನಗೇನು ಗೊತ್ತಲೇ ಒಂದಾಗ್ತದೆ. ಎಲೈ ಕಬ್ಬಲಿಗ ಎಲೆ ಮೊಬ್ಬಿಗ ಕುಟಾರನ ವೀರ ವೇಷಂ ಕಂಡು ಕರ್ಮನ ಕೌರವನ್ನ ಅತ್ತ ನಿನ್ನನ್ನು ಪ್ರಾರ್ಥನೆ ಮಾಡಿ ಒತ್ತಿ ಒತ್ತಿ ಕಳಿಸಿದರೆ ಸಹಜವಾಗಿ ಕಲಿಸರೇ ಬಂಡಾರ್ಜುನವೇ ಹದಮ ಲೇ ಮಕ್ಕ
ಎನ್ನ ಸನ್ಮುಖದೊಳ್ಳಿಂತ ಯುದ್ಧ ಮಾಡುವ ಶಕ್ತಿ ಇಲ್ಲದೆ ಎಂದ ನಿಂತ ಅಭಿಮಾನಗಳ ಕೈಗಳನ್ನು ಕತ್ತರಿಸಿದ ಅದರ ಕೀಳು ನಿನಗೇನು ಗೊತ್ತಲೇ ಬಂಡಾರ್ಜುನ? ಬಲವಂತರಾದರೂ ಸತ್ಯದಿಂದ ನಿಂತ ಯುದ್ಧ ಮಾಡವರೇ ಹೊರತು ನಿಮ್ಮ ಹಾಗೆ ಕೈಲಾಗದ ಕೆಟ್ಟ ಕೃತಿಯನ್ನು ಎಂದಿಗೂ ಮಾಡಲಾರರು. ಎಲೈ ತುಚ್ಛ ಹುಚ್ಚ ಸತ್ತರೂ ಸರಗಸಲ್ಲದ ಪರಮನಿಚ್ಛ ಎನ್ನ ಪುತ್ರನ ಮುಂದೆ ನಡೆಯಲಾರದ ಪರಾಕ್ರಮವ ಈ ಪಾರ್ಥನ ಮುಂದೆ ನಡೆಯುವುದನು ಕಪ್ಪಲಿಗನಾದ ಕರ್ಣನೇ. ಗಂಡುಗರಿಯಾದ ವೀರ ಕರಿಕಣ್ಣನನ್ನು ನಡೆಸುವನೇ ಬಂಡಾರ್ಜುನ. ನಮ್ಮ ಕೊಲ್ಲುವ ಉದ್ದೇಶಗಾಗಿ ಎಲ್ಲ ಬೀಜ ನಮ್ಮನಾದ ಧರ್ಮಜನನ್ನು ಕಾಣಬೇಕೆಂಬ ಆಸೆಯು ಸೂಸ್ತಿರುವುದು. ಮೋಸಗಾರನಾದ ನೀಚ ಕುಲದವನೇ ನಮ್ಮ ಕೊಲ್ಲುವುದೇನೆಂದರೆ ಒಂದೇ ಕ್ಷಣ ಸಾಕು. ಬಂದ ಇದು ಎದುರಾಗುವ ಸಮಯವಲ್ಲ. ಸುಮ್ಮನೆ ದಾರಿ ಬಿಡು. ಖಂಡಿಯ ಸೂತಕುಲ ಕುಟಾರನೇ ಅಫೋ ಸ್ವಾಮಿ ಶ್ರೀಕೃಷ್ಣಮೂರ್ತಿ ಅರ್ಜುನ ರಥವನ್ನು ಅತಿ ತೀರವಾಗಿ ಹೊಡಿ. ಜಾಗೃತಿಯಿಂದ ಧರ್ಮರಾಯನ್ನು ಕಾಣುವವರೆಗೂ ಎನ್ನ ಮನಸ್ಸು ಸಂತೋಷ ಆಗಲಾರದು. ಮೇಲಿಂದ ಮೇಲೆ ನಮಗೆ ಅಪಶಕನವು ತೋರುತ್ತಿರುವುದು. ಹೋಗೋಣ ನಡೆ ಶ್ರೀಪತಿ, ರಥವನ್ನು ನೋಡಿ ಜಾಗ್ರತೆ. ಕರ್ಪುರಾರಿಯ ಬಲದಿಂದರವನನ್ನ ಒಣಗರ್ಜನೆಗೆ ಅಬ್ಬರಿಸಿ ಎದೆಯನ್ನು ಎಬ್ಬಿಸಿಕೊಳ್ಳುವ ಉಬ್ಬಿಕತನ ಮಾಡಿ ರಥವನ್ನು ಈ ರಣಮಂಡಲದಿಂದ ಓಡಿಸಿದರೆ ಈ ಸದ್ಭರಹಿತನಾದ ಕಲಿಕರಣ ನಿನ್ನ ರಥವನ್ನು ತಪ್ಪದೇ ಬಿಡಬಲ್ಲನ. ಮೂರ್ಖ, ನಿನ್ನ ರಥದ ಗಾಲಿಗಳ ನುಚ್ಚು ನೂರಾಗುವಂತೆ ಮೋಘರಿವೆಯನ್ನು ಸರದಿಂದ ಸದ್ಯಗಳ ಉಡಿ ಹೊಡೆದ ಸಮರಕ್ಕೆ ಸನ್ನದ್ಧನಾಗಲೇವಂಡ ಗಗನಾಂತರಕ್ಕೆ ಇನ್ನೋರುಂಡ. ಇಲ್ಲದ ಕಾರಣ ಎಲೆ ಬಂಡಾಕ್ಷರನೇ ಇದ್ದ ಸುದ್ದಿಯನ್ನು ಹೇಳಿ ಎನ್ನ ಮುಂದಕ್ಕೆ ಸಾಗಿದರೆ ಎನ್ನ ಮುಂದೆ ಬಂದ ಅಡ್ಡ ಕಟ್ಟಿರುವೆಯಾ? ಸಹಜವಾಗಿ ಮಾಡುವುದಾದ್ರೇನು ಬಂಡ ಮೋಸಗಾರನೇ ಹಿಂದಕ್ಕೆ ಚರಣಗಳಿಗೆ ದೀರ್ಘ ದಂಡ ನಮಸ್ಕಾರ ಮಾಡಿ ಪ್ರಾಣ ಉಳಿಸಿಕೊಂಡು ತಗುತ್ತಲೇನು? ಏಲೈ ಚಂಡ, ಯಾರ ಪ್ರಾಣ ಯಾರು ಉಳಿಸಿಕೊಳ್ಳಲು ಸ್ವಲ್ಪ ತೋರಿಸೋಣ. ಎಲೈ ಬಂಡ ಮುಖ ಈ ಪರವಾಗಿ ವಿಸ್ತರಿಸವನ್ನು ಕೇಳಲೇ ಬಂಡಕರ್ಣನೇ. ಏನು ವಿಸ್ತಾರವಾಗಿ ಹೇಳಲೇ ಬಂಡಾರ್ಜುನೇ? ಹಿಂದಕ್ಕೆ ಘೋಷ ಯಾತ್ರೆಯಲ್ಲಿ ಸರವಲಂಕಾರ ಭೂಷಣನಾಗಿ ದಂಡ ದಳವನ್ನು ಒಳಗೂಡಿ ದೇವೇಂದ್ರನ ವನವನ್ನು ಪಕ್ಕೂತ್ತಾದುಳಿ ಮಾಡಿ ವನಪಾಲಕನ ಬಂಧಿಸಿದ ವಾರ್ತಿಯಂ ಕೇದಾಕ್ಷಣವೇ ವಿಕ್ರಮಾನ್ವಿತನಾದ ಚಿತ್ರಸೈನ ಗಾಂಧರ್ವನ ಬಂದು ಅಪ್ಪರದಿಂದ ನೋಡಿ ನಿಮ್ಮ ಎದುರಿನಲ್ಲೇ ನಿಮ್ಮ ಸತಿಯರ ಮೇಲೆ ನುಗ್ಗಿ ಕುಚಿತ ಮೇಲಿರುವ ಸರಗನ್ನು ಹಿಡಿದು ಜಗ್ಗೆಳೆಯುವಾಗ ನಮ್ಮ ಬೋರ್ಗರ್ಭ ಕೋರ್ಗಣಗದ ಅವರು ಹೋಗಿಸಿರುತ್ತು. ರಣೆಯಡೆ ಬುದ್ಧಿಗೆ ಅತ್ಯಾತ್ರ ಪಡುವ ನಿನ್ನ ತೋಳುಗಳಿಗೆ ಮತ್ತ ಅವತಾರದ ವಾರ್ತ ಸಂಪರ್ತವಾಗಿ ತಲೆ ಎಪ್ಪಿಸುವೆ. ಸಿಂಹದಂತ ಗರ್ಜಿಸುವ ನಿನ್ನ ಬಾಯಿಗೆ ತಾವ ತರದು ನುಡಿತ್ತು. ಎಲೈ ಕುಲಕಂಟಕ ಲಜ್ಜ ಇರುವೆ
ಭೈರಿಯ ಕಟ್ಟಿಕೊಂಡು ಹೋಗುವಾಗ ಊರಿಯಂ ತಗ್ಗಿಸಿಕೊಂಡು ಅಳುತ್ತ ಮುಖವನ್ನು ಜೋಲು ಮಾಡಕೊಂಡು ಯಾತಕ್ಕೆ ನಿಂತಿದ್ರಲೇ ಪಾಮರ ಅದರ ಕೀಳು ನಿನಗೆ ತಿಳಿದವೋ ಬಂಡಾರ್ಜುನನೇ? ಬರುವಂತೆ ಕರ್ಮ ಕೇಳಿ ಕವರ್ ನನ್ನ ಬಿಡಿಸಿಕೊಂಡು ಬರುವಾಗ ಎನ್ನ ರಥಕ್ಕೆ ಅಡ್ಡ ಕಟ್ಟಲಲ್ಲವೇ ಆತಕ್ಕ ಮನೆ ಏನಂತಿದ್ದಿ ಬೆಳೆದರೆ ಎನ್ನ ರಥಕ್ಕೆ ಅಡ್ಡ ಬಂದು ಎನ್ನ ರಥವನ್ನು ತಬ್ಬಿಬ್ಬಿಯ ಎಲೈ ಮೋಸಗಾರನಾದ ನೀಚಿಕೊಳ್ಳದವನೇ ಇಲೇ ಬಂಡಾರ್ಜುನನೇ, ನಿನ್ನ ಕೊಲ್ಲುವುದೇನೆಂದರೆ ಒಂದೇ ಕ್ಷಣ ಸಾಕು. ಸ್ವಲ್ಪ ಕಾಲ ತೋರಿಸುವನು. ಆನೆಯ ಕುಣದಾಡಿದರೆ ಭೈರ್ಯ ಬಿಟ್ಟಿದ್ದೀನಲೇ ಬಂಡ. ಇವತ್ತೊಂದು ದಿನ ಸುಮ್ಮನೆ ದಾರಿ ಬಿಡ್ತೀಯಾ ಇಲ್ಲವೇ ಅಡ್ಡ ಕಟ್ಟಿರುವ್ಯಾ? ಸಹಜವಾಗಿ ಕಟ್ಟಿರಲೇ ಬಂಡಾರ್ಜುನನೇ. ಭಂಡಕರ್ಣನೇ ಎಲೈ ಅತಮ, ಎಲೈ ಬಂಡ, ಎಲೈ ಅತಮ, ಎಲೈ ಬಂಡ. ಕೈಲಾಗದ ಶ್ವಾನವು ಮೋರೆಗೆತ್ತಿ ಬಗಳಿದರೆ ಈ ಭಾನುನಂದನದ ಬೆದರವೇನೇನು? ನಿನ್ನ ಸೋಮಾರಿತನವನ್ನು ನಾನು ಬಲ್ಲೆ. ಬರಲೇ ಈ ಮಾಯಕಾರಣದ ಕೃಷ್ಣನ ತಂತ್ರದಿಂದಲೇ ಭೀಷ್ಮದ್ರೋಣವನ್ನು ಹಿಮ್ಮುಖ ಮಾಡಿ ಹೊಡೆದಿಯಲ್ಲದೆ ಸಮ್ಮುಖದಲ್ಲಿ ನಿಂತ ಯುದ್ಧ ಮಾಡಿಗಲ್ಲವೇ ತಕ್ಕ ಈ ದಿನ ಯುದ್ಧದಲ್ಲಿ ನಿನ್ನನ್ನು ಮತ್ತು ನಿನ್ನ ಈ ಸಾರಥಿಯಾದ ಮುಖಂಡನನ್ನು ಎನ್ನ ಕೆಕ್ಕೆಯಲ್ಲಿ ಬಿಡದು ಅಂತರಿಕ್ಷದಲ್ಲಿ ಅದ್ದಾಡುವಂತೆ ಆಡಿ ಒಗೆದಿದ್ದರೆ ಬಾಪುರ ಪದ್ಮ ಬಾಂಧವನ ಮಗನೇ ನಾನಲ್ಲ. ಈ ಸಮಯದಲ್ಲಿ ನಿನ್ನನ್ನು ಮತ್ತೆ ನಾನು ಬಿಡುವುದಿಲ್ಲ. ಈಕೋ ಈ ಹೃದಯಂಕರವಾದ ಕೋರ್ಘರಣೆ ಬಿಡುವೆ ಯಜವತ್ತಿ ನಿಂತಗಳೇ ನರಕರು ಬಿಡಿಸಿಕೊಳ್ಳಲು ಈ ನಿನ್ನ ಮಾವನಾದ ಶ್ರೀಯರೇ ಕಪಟನಾದ ಕರ್ಣ ಬಂಡಾರ್ಜುನನೇ, ಕೌರವನ ಕಟ್ಟಕದ್ದೋಳ್ ನೀನೇ ಪಟತರ ಬಲ್ಲಡ್ಡನು. ಹೌದಾ ಹೌದಾ ಹೌದು ಅರ್ಚನಾ, ಹೌದಾ ಈ ಮಬ್ಬಗನೇ ಅದಮ ಕರ್ಪುರಾರದೆ ಇಲ್ಲದೆ ನೀನ್ಯಾರನ್ನ ಗೆದ್ದಿರುವಿ ಅಂತ ಬಾಯಿ ತೆಗೆದ ಬಗಳ್ತೀಯಲ್ಲ. ಸಹಜವಾಗಿ ನುಡಿದಿರುವನು ಏಲೈ ಕುಲ್ಲ ಬಣ್ಣ ವೈರಿ ನಿರ್ಭಿತನಾದ ಕೀಚಕನೆಂಬ ಧೂರ್ತನಿಗೆ ಅಂಜಿ ವಿರಾಟ ದೇಶದ ಮೇಲೆ ಹೆಜ್ಜೆನ್ನಿಕ್ಕಿದ ಉದ್ದೇಶ ತಿಳಿದು ಅಜ್ಞಾತವಾಸದಲ್ಲಿ ಒಂದು ವರಸ ರೂಪವನ್ನು ಒಳಗೂಡುವುದಕ್ಕಾಗಿ ವಿರಾಟನ ಮನೆಯಲ್ಲಿದ್ದು ಕೊಬ್ಬಿದ್ದ ಕೀಚಕನ ಭೀಮಸೇನ ಸತ್ಫಲಿತ ಕೌರ್ ನಮ್ಮ ಘಾತಕನ ನಮ್ಮ ದರ್ಪವನ್ನು ಕಂಡು ಮತ್ತೆ 12 ವರ್ಷವನ್ನ ವಾಸ ಮಾಡಿಸಬೇಕೆಂದು ವಿರಾಟನ ಗೋಗಳನ್ನು ಸೆರಡಿದ್ರಿ. ಅರ್ಜುನ ಬಂದಲ್ಲದೆ ಬುಡಸುವುದು ಮತ್ಯಾರಿಂದ ಸಾಧ್ಯವಿಲ್ಲೆಂದು ಬಹುಪ್ರಮಿಯಳು ಕಲಿತು ಎರವರಸದ್ದು ಉಬ್ಬಿಬ್ಬಿ ಮಾತನಾಡಿಕೊಂಡು ವಿರಾಟನ ಗೋಗಳನ್ನು ಸೆರಡಿದ್ರಿ. ಸಹಜವಾಗಿ ತಕ್ಷಣದವಳಮ್ಮ ಬಂದನಲ್ಲೇ ಅದಕ್ಕೆ 11 ಆಕ್ಷೋಣಿ ಮಾರಬಲೋ ಬೇಕೆಂದು ಅಣ್ಣ ಏನು ಕಡೆಯಿಂದ ಆಜ್ಞೆ ಪಡೆದು ಕುನ್ನಿ ಉತ್ತರ ಕುಮಾರನನ್ನು ಸಾರಥಿಯನ್ನು ಮಾಡಕೊಂಡು ಕರದೋ ಗಾಂಡಿವುದನ್ನು ಪಡೆದುಕೊಂಡು ಗಜಮಸ್ತಕ ಸಿಂಹದ ಮರಿಯಂತ ಆರ್ಪಡಿಸಿ ನಿಮ್ಮ ಆಕ್ಷೋಣಿ ಬಲವಲ್ಲ ತಪ್ಪು ಹಾಗೆ ಭೀಷ್ಮದ ರೋಣಗಳಿದ್ದಲ್ಲವೇ ಜಯದ್ರಥನ್ ಸಹ ಕುದುರೆ ಮೈ ತಿಕ್ಕಿದ್ದೀನೇನು ಸೆಕಿನ ಏನಾದರೂ ಘೋರ ಮಾಡಲಿಕ್ಕೆ ಹೋಗಿದ್ದೀನೇನು ಇಲ್ಲಿ ನಿಂತು ಮೀಸೆ ಕಿತ್ತುಕೊಂಡು ಮಾತನಾಡುವ ಕರ್ಣನಾದ ನೀನು ಸಮುದ್ರದೊಳ ಮೀನುಗಳನ್ನು
ಹೋಗಿದ್ಯೇನೋ? ಅದರ ಗೊಡೆ ನಿನಗೇನು ಬೇಕಲ್ಲ ಈ ಬಂಡಾರ್ಚನೆ? ಗಂಡು ಗಲಿಯಾದರೆ ಅರ್ಜುನ ಸನ್ಮುಖದವಳು ಸರ್ವಪಿಂಡವನ್ನು ನಡುಗುತ್ತಾ ಕೈಯೊಳಗಿನ ಖಡ್ಗವನ್ನು ಕೆಳಗಿಟ್ಟು ಗಂಡ ಸತ್ತ ರಂಡರಂತ ಒಬ್ಬರು ಮುಖೊಬ್ಬರು ನೋಡ್ತಾ ಬಾಯಿ ಉಡಿ ಅರ್ಥ ನಿಂತುಕೊಂಡಿದ್ರಲ್ಲ ಅದಕ್ಕೆ ಕಂಸಾರಿ ಬಲವಿಲ್ಲದೆ ನೀನಾರನ್ನ ಧ್ವಂಸ ಮಾಡಿರುವಿ ಅಂತ ಬಗಳ್ತೀಯಲ್ಲ. ಸಹಜವಾಗಿ ನುಡಿದಿರುವರು ನೀನು ಮಾಡುವುದಾಗುವುದು. ಆ ಸಮಯದಲ್ಲಿ ಕೃಷ್ಣನ ಸಾಗಿದ್ದೇನೇನು ನೀಚ ಏನು ಮಗಳಿವೆ? ಅಕ್ಷೋಣಗಲತವಾದ ಬಲವನ್ನು ಒಂದೇ ಬಾಣದಿಂದ ಹೊಡೆದು ಕೆಳಗೆದನು. ಎನ್ನ ಮೋಹನಾಸರ ಬಾಣದಿಂದ ನನ್ನನ್ನು ಹೊಡೆಯುವನು. ಜಾಗ್ರತೆಯಿಂದ ಹಿದ್ದಕ್ಕೆ ನಿಲ್ಲಲೇ ಬಂಡ ಕಳೆಯುವನು ನೋಡು ನಿನ್ನನ್ನು 3-4 ತುಂಡ. ಅದೇ ಪ್ರಕಾರವಾಗಿ ಯುದ್ಧಕ್ಕೆ ನಿಲ್ಲಲೇ ಬಂಡಾರ್ಚನೆ. ಅವ್ವ ಸ್ವಾಮಿ ಶ್ರೀ ಕೃಷ್ಣಮೂರ್ತಿ, ಅರ್ಜುನ ಈ ಮೋಹನಾಸ್ತ್ರ ಬಾಣದಿಂದ ಈ ಕರ್ಣನು ಮುಚ್ಚಿ ಹೊಂದಿದನು. ಏಕೆ ತಡ? ನಯ್ಯನ ಬಿಡಾರದ ಕಡೆಗೆ ರಥವನ್ನು ಬಿಡುವಂತನಾದ ಮುರಹರಿ ದ್ರೌಪದಿ ಬಾಮ ರಮಜ ದ್ರೌಪದಿ ಬಾಣದ ಸುರುಮಳೆಯಿಂದ ನಿನ್ನ ಮೈಯೆಲ್ಲ ಗಾಯವಾಗಿರುವುದಲ್ಲ. ಅಯ್ಯೋ ರಮಣ, ಹೀಗೆ ಮೂರ್ಛೆ ಹೋಗಲು ಕಾರಣವೇನು? Yeah.
ಸದ್ಗುಣಾಭರಣ. ಅಯ್ಯೋ ಕುಮಾರ, ಮೋರ್ಚೆ ಹೊಂದಿ ಈ ರೀತಿ ರಣಮಂಡಲದವರು ಬಲಿತಿದ್ದೀವಿ. ನಿನ್ನನ್ನು ಮರೆತು ಹೇಗೆ ಜೀವಿಸಬೇಕು ಪುತ್ರ ಕೋಮಲಗಾತ್ರ. ಕಣ್ಣು ತೆರೆಯಲಾರೆ ಒಂದು ಮಾತನ್ನಾದರೂ ಮಾತನಾಡಲ್ಲ. ಈ ಸಂತಾಪವನ್ನು ಹೇಗೆ ಸಹಿಸಬೇಕು ಪುತ್ರ ಕೋಮಲಗಾತ್ರ. ಪಾರ್ಥ, ಪರಮಾತ್ಮ, ನಮ್ಮ ಬಿಡಾರದ ಕಡೆಗೆ ಏನೋ ಒಂದು ಅನರ್ಥ ಸಂಭವಿಸಿದಂತೆ ಕಾಣುವುದು. ನನಗೆ ಅಪಶಕನವು ತೋರುವುದು. ಅರ್ಜುನ, ನಾರಾಯಣ, ರಥದ ಚಕ್ರಗಳೆರಡು ಸರಿಯಾಗಿ ಚಲಿಸಲಾರವು. ಚಾಟಿಯಿಂದ ಎಷ್ಟು ಬಾರಿಸಿದರೂ ಕುದುರೆಗಳ ಮುಂದಕ್ಕೆ ಸಾಗಲಾಗರು. ನನಗೆ ಎಡಭಾಗದಲ್ಲಿ ಎಡೆ ಎತ್ತಿದ ಸರ್ಪವು ಕಾಣಿಸಿತು. ಹೀಗೆ ಅಪಶಕನವಾಯಿತು. ಇರಲಿ, ಮುಂದಕ್ಕೆ ಹೋದರೆ ಎಲ್ಲ ತಿಳಿಯುವುದು. ಅರ್ಜುನ, ತೋರಿತೋ ಈ ರೀತಿ ನನಗೆ ಅಪಶಕನ? ಪದ್ಮದಳಾಕ್ಷನಾದ ಸ್ತ್ರೀಯರಿ, ಅರ್ಜುನ, ಎನ್ನ ಹೃತ್ಪದ್ಮದಲ್ಲಿ ಅಪಶಕನವೆಂಬ ವಿಗ್ರಹವು ಮನೆ ಮಾಡಿರುವುದು. ನಿಶ್ಚಿಂತನಾದ ಲಕ್ಷ್ಮೀಕಾಂತನೇ, ಸುಭದ್ರಿಕಾಂತನೇ, ಸಮಸಪ್ತ ಕರ್ಣ ಹಾಗೂ ಕರ್ಣ ನನ್ನ ಜಯಿಸಿದ ಮಾತ್ರದ ಚಿಂತಾಸ್ಪದವಾದ ದುರ್ಲಕ್ಷಣಗಳು ತೋರ್ತವು. ಎನ್ನ ಮನಸ್ಸಿಗೆ ಇಂಥ ಸಂಶಯವೇಕೆ? ಅಯ್ಯೋ ಅಯ್ಯೋ, ಕಾರಣವಾಗಿ ಕಣ್ಣನ ತನ್ನಷ್ಟಕ್ಕೆ ತಾವೇ ಅಗ್ರಜ. ಏ ಕೃಷ್ಣಮೂರ್ತಿ, ಅರ್ಜುನ, ನಿನ್ನ ಸರಸಪ್ತಿಯಿಂದ ಎನ್ನ ಮನಸ್ಸು ಒಡಂಪಡೆದು ಏ ಅಣ್ಣಯ್ಯನೇ, ಕಡೆವು ಸಮೀಪಿಸಿತು. ಅಲ್ಲಿ ನೋಡು, ಸ್ತ್ರೀರೋಧನ ಸರ್ವ ಕೇಳಿ ಬರುವುದು. ಕಿವಗಟ್ಟು ಕೇಳು. ಅಯ್ಯೋ ದ್ರೌಪದಿ, ಪ್ರಹಲ್ಪ ಕುತ್ತಿದೇವಿ ಶೋಕ ಆರೋಧನ ಸರ್ವ ಕೇಳಿ ಬರುವುದು. ನನಗೆ ಅಣ್ಣಯ್ಯನಿಗೆ ಏನಾಗಿರುವುದು? ಏಳು ಮುರಂತಕನೇ, ಅತಿ ಬೇಗನೆ.
ಕಾಂತ, ಕಾಂತೆ ಅಣ್ಣ ಅಣ್ಣ ಎಂದು ಅನುದಿನವೂ ಅಣ್ಣನ ಜಪದಲ್ಲಿ ಇರುವೆ. ಆದರೆ ನಿನ್ನ ಅಣ್ಣನು ಬಾಣದ ಬಳೆಗಳಿಂದ ಮೈಯೆಲ್ಲ ರಕ್ತ ಸೋರಿತ್ತಾ ಬಿದ್ದಿರುವರು. ಕಂಡೆಯ ಕಾಂತ ಗುಣವಂತ. ಏನದು ಪ್ರಾಣ ಪ್ರಿಯೇ, ನಿನ್ನ ವಾಣಿಯಿಂದ ಸುಳ್ಳು ನುಡುಗಳು ಎಂದಿಗೂ ಬಾರವು. ಎಡಗಣ್ಣು ಎಡಭುಜವು ಗಡಗಡನೆ ಅರದಿಕ್ಕಾಗಿ ಈ ದೇಹವು ಬಡವನಾಗಿ ಮುಂದರೆದು ಹೋಯ್ತೆ. ಸಮರದ ಕುಡಿ ಸಾಗದಂತಾಯಿತು. ಅದೇ ಸರ್ಪಬೇಣೆಯೇ, ಅಣ್ಣಯ್ಯನು ಯಾರಿಂದ ಮೂರ್ಛೆ ಹೋಗಿರವನಂದು ಸ್ವಲ್ಪ ಹೇಳು. ಸೋದಿಸಿ ಶಾಸ್ತ್ರದಿಂದ ಪಾದಶೇಷನ ಮಾಸರಿಸಿ ಅವನು ಇರುವ ಮರೆತು ಭುಜವಂ ಚಪ್ಪರಿಸಿ ಪಾತಾಳಕ್ಕೆ ಕುಪ್ಪಳಿಸಿ ಅವನು ಶೀಘ್ರವಾಗಿ ಹಿಡಿದಳದ ತಂದು ಮೂರ್ಛೆ ಹೋದ ಅಣ್ಣಯ್ಯನ ಮುಂದೆ ಕಾಳಗದ ಕೋಣೆಂಬೆಲ್ಲ ಕಟ್ಟಂತೆ ಆ ಮೂರ್ಖನ ಮಸ್ತಂತರದ ತಂದು ಧರ್ಮಜನನ್ನು ಎಚ್ಚರಗೊಳಿಸಲಿದ್ದರೆ ಬಪ್ಪರೆ ದೇವೇಂದ್ರನ ತನಯನೆಂದೆನಿಸಿ ಸಾರ್ಥಕವೇನು ರಮಣೆ ಸದ್ಗುಣಾವರಣೆ. ಕಾಂತ ಕೇಳು. ಚೆನ್ನಾಗಿ ಹೇಳು. ನರವೀರ ಪಾತ ದುರವಿ ಸಮರ್ಥ ನಗೋಷಾವ್ಯರ್ಥ ಪಾತ ನಿನ ಪೌಷಾವ್ಯರ್ಥ ಪಾತ ನಿನ ಪೌಷಾವ್ಯರ್ಥ. ಕುಣಿದು ನಲಿದಾಡುವ ನರವೀರ ಪಾತ ದುರವಿ ಸಮರ್ಥ ನಿನ ಸಾವ್ಯರ್ಥ ಪಾತ ನಿನ ಸಾವ್ಯರ್ಥ ಪಾತ ನಿನ ಸಾವ್ಯರ್ಥ. ಪ್ರಾಣಕಾಂತನಾದ ಪಾರ್ಥ, ಕಾಂತೆ ಧರ್ಮಜನ ಮೂರ್ಛೆ ಯಾರಿಂದ ಎಂದು ಕೇಳಲು ನನಗೆ ಜ್ಞಾಪಕಕ್ಕೆ ಬರಲಿಲ್ಲ. ನಾನೀಗ ಈ ಧರ್ಮಜನ ಮೂರ್ಛೆಯನ್ನು ಕೇಳಿದ ಆ ಕೌರವ ಕುಣಿದು ನೆಲೆದುತ್ತಾ ನಮ್ಮ ಬಳಿಗೆ ಬರುತ್ತಿರುವನು. ಕಂಡೆ ಕಾಂತ ಗುಣವಂತ. ದ್ರೌಪದಿ ಬಳಬಳನ ನಿನ್ನ ಕಣ್ಣನ ನೀರು ಸುರಿಯ ನೋಡಿ ಎನ್ನ ಮುಖದ ನಲ್ಲಗಟ್ಟಿ ಬಾಡಿ ಮುಜಡಿತು. ಈ ಬಲವಂತನ ತೋಳುಗಳ ಶಕ್ತಿಯು ಹಾಳಾಯಿತು. ಯಾರಿಂದ ಹೀಗಾಯಿತು? ಹೀಗೆ ನಾನೇನು ಮಾಡಲಿ? ಏ ಅಣ್ಣ, ನಿನ್ನ ಮೂರ್ಛೆಗೊಳಿಸಿದ ಮೂರ್ಖನ ಯಾರು? ನಾನು ಹೇಗೆ ತಿಳಿದುಕೊಳ್ಳಲಿ? ಅಯ್ಯೋ ಅಯ್ಯೋ, ಈಗಿನ ಸಮಯದಲ್ಲಿ ಆ ಕೂಳನ ಸಂಗತಿ ನನಗೆ ತಿಳಿದರೆ ಕಿತ್ತಿರಣ ಮಂಡಲದ
ಭೂತ ಪಿಶಾಚರಿಗೆ ಹಬ್ಬದೂಟವನ್ನು ಮಾಡಿಸಲತ್ತಾರೆ. ಆ ಕೂಳನೆ ಇವತ್ತೊಂದು ದಿನ ಬದುಕರಲೇ, ನಾಳೆಗೆ ಅವನ ಅಷ್ಟು ಮುಗಿದೆ ಅಂತ ತಿಳಿರಿ. ಏ ವಲ್ಲವೇ, ನಾನಿಲ್ಲದ ಸಮಯದಲ್ಲಿ ಮತ್ತನಾದ ಅಣ್ಣಯ್ಯನು ಕೂಡ ಸಮನಕ್ಕೆ ಸನ್ನಿಧನಾಗ ಪ್ರಾಣ ಉಳಿಸಿಕೊಂಡ ಎಡೆಯನ್ನು ಮಂಡಲದೋಳು ಅವನ ರುಂಡವನ್ನು ಕಳೆದು ಬಿಡುವನು. ಏ ವಲ್ಲವೇ, ಎನ್ನ ಮನಸ್ಸು ನಿತ್ತರಿಸಲಾರದು. ಜಾಗೃತಿಯಿಂದ ಅಣ್ಣಯ್ಯನ ಕಡೆಗೆ ಹೋಗೋಣ ನಡೆ ಕಾಂತೆ. ಗುಣವಂತೆ ನಿನ್ನ ಇಷ್ಟದಂತೆ ಹೋಗೋಣ ನಡಿ ಕಾಂತ ಗುಣವಂತ. ನೀನು ಕಣ್ಣಿಗೆ ಮಲಗಿದೀಯಾ? ನಮ್ಮನ್ನ ಕ್ಲೋರಾಭರಣಗಳಿಗೆ ಎಲ್ಲ ಹಾವೆರಸಿ ನೋಡಿದರೆ ಹಣ್ಣಿನ ಕಾಯ್ಗಳಂತೆ ಹಾಗಲ್ಲ. ನಾನು ಆತ್ರದಿಂದ ಬಂದ ನೋಡಿದ ಮಾತ್ರಕ್ಕೆ ಪ್ರೀತಿಯಿಂದ ಮಾತನಾಡಿಸುವುದು ನಿನಗೆ ಸಾಕಾಯತೆ? ಹಾಡು ಎನ್ನೊಡನೆ ಒಂದು ಮಾತನ್ನು ಮಾತನಾಡಲಿದ್ದರೆ ಈ ಮಹಾಯುತ ಮಾಡಿದೆಯ ಹತ್ತ ಸಚ್ಚರದ ಸತ್ಕಾರ್ಥ ನೀತಿ ಕೋಯಿನಾದ ಪಾಂಡವರು ಸಂಪತ್ತು ದ್ರೌಪದಿ. ಅಣ್ಣಯ್ಯ ಅಣ್ಣಯ್ಯ, ನೀನು ನಾನು ಎಷ್ಟು ಮಾತನಾಡಿಸಿದರೂ ಇಂದಿಗೆ ಕೈ ಬಿಟ್ಟಂತೆ ಕಾಣುತ್ತದೆ. ಏ ಅಗ್ರಜ, ನೀನು ಸರ್ಗ ರೋಹಿಣಿ ಮಾಡಿದ್ದ ಆದರೆ ಭವಿನ ಮಾಡಿ ಪ್ರಭಾವದ ಜಗದ ಮಾಡಿದೆಯಲ್ಲ. ಧರ್ಮ ತಿಳಿಯದೆ ವೈರಿಯನ್ನು ವಜರೆ ವಜರೆ ಮುಡಿದು ಸಾಯ್ದಂತೆ ಮಾಡಿದ ಕದೀನ ಕಠಿಣ ಏನು ಮಾಡಲಿ ಅಣ್ಣ? ಬಣ್ಣನಾದ ಕೌರವ ಗಂಡವೇ ಹೋದ ನೀನು ಊದಿಯಲ್ಲಿ ಕಣ್ಣಲ್ಲಿ ನೀರು ಉಳಿದು ಕುತ್ತರೆ ಸಾಕು. ಕರ್ಣ ಸೆಕೆನಿ ದುಶ್ವಾಸರಂಭ ಬುದ್ಧಿ ಕೇಳ್ರ ಒತ್ತು ರಣಂಗದ ಕಲಸ ಕೌರವನ ವಂಶವಲ್ಲ ನಿರ್ಮೂಲ ಮಾಡಲಿದ್ದಾರೆ.
ಅಯ್ಯೋ ಕೃಷ್ಣಮೂರ್ತಿ, ಅರ್ಜುನ, ನಿನ್ನ ಸರಸಕ್ತಿಯಿಂದ ಧರ್ಮಜನನ್ನು ಹೆಚ್ಚಿನಗೊಳ್ಳುವಂತೆ ಮಾಡೋ ಮುರಹರಿ ಭಕ್ತಧಾರಿ. ಏ ಅರ್ಜುನ, ನೀನೇ ಅತಿ ಪ್ರೀತಿಯಿಂದ ಮಾತನಾಡಿಸಿದರು ಹೇಳಲಾರದ ಆತನು ನನಗೇಕೆ ಎಚ್ಚರವಾಗುವನು? ಇರಲಿ, ನಿನ್ನ ಇಷ್ಟದಂತೆ ನನ್ನ ಅಮೃತಾಸ್ತ್ರದಿಂದ ಧರ್ಮಜನ ಮೈ ಮೇಲೆ ಕೈ ಆಡಿಸಿ, ಧರ್ಮಜ ಧರ್ಮಜ ಧರ್ಮನಂದನ ಮಲಗಿದ್ದೀಯಾತಕ್ಕೆ ಮೇಲೇಳು, ಎದ್ದು ಪ್ರೀತಿಯಿಂದ ಒಂದು ಮಾತನಾಡು ಯಮನಂದನ. ಭಪ್ಪು ಭಪ್ಪುರೇ ಕಲಿಕರಣ, ನಿನ್ನನ್ನು ಎಷ್ಟು ಕೊಂಡಾಡಿದರೂ ಸಾಲದು ನಿನ್ನಯ ಸುಂದರ. ಮೂರು ಲೋಕದ ಗಂಡನೆಂಬ ಬಿರುದು ನಿನಗೆ ಸಲ್ಲುವುದಲ್ಲದೆ ಈ ರಣಹೇಳಿ ಅರ್ಜುನನಿಗೆ ಸಲ್ಲುವುದೇ? ಎಲ್ಲ ವೀರಕರಣ, ನಿನ್ನ ವೀರಾವೇಶಕ್ಕೆ ನಾನು ಮೆಚ್ಚಿದೆ. ಎಲೆ ಹೇಳಿ ಅರ್ಜುನ, ಕರ್ಣನ ಕೂಡ ಕಾಳಗವು ಮಾಡಲಾರನೆ ಓಡಿ ಬಂದಿಯ. ನಿನ್ನ ಮುಖವನ್ನು ನೋಡಲಾರನು, ಅತ್ತ ಹೋಗಲೈ ಪಾಠ. ಅಹೋ ಅಣ್ಣನಾದ ಯಮನಂದನ, ಎಂತ ಭ್ರಾಂತಿಯನ್ನ ಆಡಿಯನ್ನ ಅಂತರಂಗದ ಅಡಗಿರಪ್ಪ ಕೋಪೇದರಿಕವನ್ನ ಮಸ್ತಕದ ಮನ ಮಾಡಿರುವ ಪಿತ್ತವೇನಾದರೂ ಕೆಟ್ಟಿರುವುದೇನೋ ಧರ್ಮಜ. ಏ ಧರ್ಮಜ, ಘನಪರಾಕ್ರಮವಾದ ಈ ಪಾತ್ರನನ್ನು ಏಳಿಸಿ ಅಂಬಿಗನ ಕುಲಸಕ್ಕಿನ ಕರ್ಣನನ್ನು ಕೊಂಡಾಡಿವಿಯಲ್ಲ, ಮುರುಘರಾಜನ ಮುಂದೆ ನರಿಯ ಪ್ರತಾಪೇ. ಈ ಬಗ್ಗೆ ಇನ್ನೊಂದು ಸಾರಿ ನುಡಿದಾದರೆ ನಿನ್ನ ಜಿಗಿದು ಒಗದು ನೋಡು. ಹಿಂದಕ್ಕೆ ಗಜಗೌರಿ ರಥವನ್ನು ಮಾಡಲಿಕ್ಕೆ ಮಣ್ಣಿನ ಆನೆಯನ್ನು ಮಾಡಿಸಿ ಸುಂದರಿಸಿ ಅಖಿಲ ವೈಭೋಗದಿಂದ ಸರ್ವಸ್ತ್ರೀಯರನ್ನು ಕರೆಸಿ ಗಾಂಧಾರಿ ದೇವಿನ ಕರೆದು ಬಿಟ್ಟು ಪಡಿವೆ ಬಿಡಿವೆಂತೆ ಗಡಿಬಿಡಿಯಿಂದ ಕಾರ್ಯ ಮಾಡಿದಕ್ಕೆ ವಿಂಡ ಬಿಂಡ ರೋದಾಪಕರಿಗೆ ಮಾತೆ ಕಡೆಗೆ ಲಕ್ಷ ಕೊಟ್ಟು ಕಟ್ಟಿ ತಡ ಮಾಡದೆ ಕಾಮಜೇನು, ಕಲ್ಪವೃಕ್ಷ, ಮೃಗ, ಐರಾವತ, ಮುಂತಾದ ವಸ್ತುಗಳನ್ನು ಧರಿಸಿ ಸುರಸ್ತ್ರೀಯನ್ನು ಭೂಮಂಗಳದೊಳಗೆ ಶೃಂಗರಿಸಿ ಪಡಿವಿನೊಳ್ಳಿರುವ ಜನ್ನೆಲ್ಲಾರನ ಪಂಚಾಮೃತ ಭೋಜನವನ್ನು ಉಣಿಸಿ ಎತ್ತಪ್ಪನ ಮನ ದೇಶ ಪೂರ್ತಿ ಮಾಡಿದ ಈ ಪಾರ್ಥನ ಬಲವಂತನ ಬಲವಂತನು ಹೇಳು. ಇನ್ನೊಮ್ಮೆ ಆ ಬಂಡ ಕರ್ಣನ ಸುದ್ದಿಯನ್ನು ಕೊಂಡಾಡಿದರೆ ನಿನ್ನ ರುಂಡವನ್ನು ಕಡಿದಾಕವನ್ನು ನೋಡು ನೋಡು ಪ್ರತಿಮ ಪಾಂಡವ. ಇನ್ನೊಮ್ಮೆ ಕರ್ಣನ ಸುರಕ್ತವ. ಏ ಪಾರ್ಥನೆ, ಅಣ್ಣಯ್ಯನೇ, ಆ ಪರಮೇಶ್ವರನಿಂದ ಪಡೆದ ಪಾಶುಪಸಾತ್ರನೆಂಬ ಮಿಂಚಿನ ಬಾಣವನ್ನು ಅಡಿರಿ ಸಂಚರಿಗೆ ಕೊಟ್ಟಿದ್ದ. ಸಾಕ್ಷಾತ್ ಪರಾಂಬೆಯನ್ನು ಮೆಚ್ಚಿಸಿ ನಿಶ್ಚಯವಾಗಿ ಪಡೆದ ಅಕ್ಷಯ ಬಾಣವನ್ನು ಕಿರಾತರಿಗೆ ಕೊಟ್ಟಿಬಿಡು. ನಿನ್ನ ಚರಣದೊಳು ಮೆರೆಯುವ ವೀರ ಹನುಮನನ್ನು ಮಾರ್ಗಗಳನ್ನು ಕಾಯಲಿಕ್ಕೆ ನೇಮಿಸಿಬಿಡು. ನಿನ್ನ ಚರಣದೊಳಿರುವ ಮುತ್ತಿನ ಕಾಲ್ಬೆಂಡಿ ಕಾಲ್ಗಗ್ಗರಿಯನ್ನು ಮೋಡಿಗಾರರಿಗೆ ದಾರಿ ಎರೆದು ಬಿಡು. ನಿನ್ನ ಧನಸ್ಸನ್ನು ಈ ನೆಲಕ್ಕಿಡು. ನಿನ್ನ ಪಾಶುಪಸಾರ್ಥವನ್ನು ಸುಡು. ಬಾಪುರೇ ಕಲಿಕರಣ, ನಿನ್ನನ್ನು ಹೊಗಳಲಿಕ್ಕೆ ಒಂದು ನಾಲಿಗೆ ಸಾಲದು. ನಿನ್ನ ಸಮಾನರು ಯಾರಿಲ್ಲವೋ ಕಲಿಕರಣ.
ಅಫ್ವೋ ಅಫ್ವೋ ಧರ್ಮಜ, ನಿನಗೊಂದು ನೇಮ ಮಾಡಿ ಹೇಳುವನು ಕೇಳು. ಕರ್ಣನ ಇಂದಿನ ಪುರಾಣವನ್ನು ಸ್ಥಿರವಾಗಿ ಬಿತ್ತರಿಸವನು ಸಂವತ್ಸರವಾಗಿ ಕೇಳು. ಧನುರ್ಯುದ್ಧ ಕಲಿಸಿದ ದ್ರೋಣಾಚಾರ್ಯರಿಗೂ ತನ್ನ ಮಂಚದ ಕಾಲಿಗೆ ಆ ದ್ರೌಪದರಾಜನ ತಂದು ಕಟ್ಟುವನೆಂದು ಗುರುದಕ್ಷಿಣ ಕೊಟ್ಟಂತೆ ಎಂದಾದರೂ ದುರ್ಯೋಧನ ಕರ್ಣರು ದಂಡದವನ ಪಂಚಾಲ ಪಟಕ್ಕೆ ಹೋಗಿ ಎತ್ತರದಿಂದ ಆ ದ್ರೌಪದರಾಜನ ಗುರ್ತಿಸಿ ಎತ್ತೆತ್ತಿ ತಿವುದು ಒತ್ತೆತ್ತಿ ಕರ್ಣ ಚರಣಗಳಿಗೆ ಪಿಚಂಡಿಯಂ ಕಟ್ಟಿ ಉರಳಿಸಿದಾಗ ಆ ಬಂಡ ಕರ್ಣ ಎತ್ತ ಹೋಗಿದ್ದನು. ಅಳ್ತ ಬಂದು ಗುರು ದ್ರೋಣರು ಎನ್ನಿಗೆ ಆಜ್ಞೆ ಕೊಡಲು ತಕ್ಷಣವೇ ನಾನು ಬಾಗೆ ಓ ದ್ರೌಪದರಾಜನ ಹಿಡಿದು ಬಿಡಿದು ಎನ್ನ ರಥದೋಳು ಹಾಕಿಕೊಂಡು ಗುರು ದ್ರೋಣರ ಎಡಗಾಲಿಗೆ ಬಿಗದ ಈ ಮಧ್ಯಮ ಪಾಂಡವನ ವಿಕ್ರಮ ಅಂತನು ಆ ದ್ರುಪದನ ಕಡೆಯಿಂದ ಒದ್ರಿಸಿಕೊಂಡು ದುಃಖ ಪಡೆದ ಬಂದ ಆ ಕರ್ಣನ ಬಲವಂತನು ಪಾಂಡಜಾತ ತಿಳಿದು ತಿಳಿದು ಇಂಥ ನುಡಿಯನ್ನಾಡಿದರೆ ನಿನ್ನ ನಾಲಿಗೆಯಂ ಕಿತ್ತುಕೊಳ್ಳತನ್ನು ನೋಡು ನೋಡು ಧರ್ಮಜ. ಈ ಮಾತು ಸಹಜ. ಈ ಧನುಂಜಯ ಅಣ್ಣಯ್ಯ, ನಿನ್ನ ಒಣಜಂಬದ ನುಡಿಗೆ ಈ ಧರ್ಮಜನು ಅಂದವನಲ್ಲ. ನಿನಗಂತ ತೋಳಬಲ ಇದ್ದರೆ ಈ ಧರ್ಮಜನ ರುಂಡವನ್ನು ಅರಿದು ಬಿಡು. ನಾನು ಮತ್ತೆ ಆ ಕರ್ಣನನ್ನು ಕೊಂಡಾಡುವುದು ಬಿಡುವುದಿಲ್ಲ ಕಂಡಿಯ ಬಂಡ ಅರ್ಜುನ. ಹಿರಿಯ ಯಮನಂದನ, ಇಲ್ಲಿಗೆ ಅಣ್ಣ ತಮ್ಮಂದರ ಭಾವನು ಕಡಿಮೆ ಆಯ್ತು. ಇಕ ನನ್ನ ಪಂಥವನ್ನು ಕೇಳು. ಮೊದಲು ನಿನ್ನ ರುಂಡವನ್ನು ಕಡಿದು ಆಮೇಲೆ ನನ್ನ ರುಂಡವನ್ನು ಕಡಿದುಕೊಂಡು ಈಗ ಕಡಿಮೆ ಮಾಡ್ಕೊಳ್ತೀನಿ. ಇಕ ಈ ಕಟಕದಿಂದ ನನ್ನ ರುಂಡವನ್ನು ಕಡೆ ನೋಡಲೇ ಮಂಡಲ ಪಾಂಡವ. ಏ ಪಾರ್ಥ, ತಡಿ ತಡಿ ತಡಿ, ನಿನಗೆ ಹುಚ್ಚಿಡಿಯಿತೇನೋ? ಸಚ್ಚರಿತ ಧರ್ಮರಾಯನ ಮೂರ್ಛೆಗೊಂಡು ಎಚ್ಚರ ತಪ್ಪಿ ಎತ್ತೆತ್ತಲು ಮಾತನಾಡುವನೋ ಏನೋ? ನೀನು ಕತ್ತಿಯಿಂದ ಈತನ ಕುತ್ತಿಗೆಯನ್ನು ಕತ್ತರಿಸುವನೆಂದು ನಿಂತಿಯಲ್ಲ, ನಿನ್ನ ಕೈಯಲ್ಲಿರುವ ಖಡ್ಗವನ್ನು ಬೀಸಾಡಲೇ ಮಧ್ಯಮ ಪಾಂಡವನೇ. ಶ್ರೀಕೃಷ್ಣ ಮೂರ್ತಿ ಅರ್ಜುನ, ಈ ವಿಷಯವನ್ನು ಎನ್ನಿಗೆ ಏನು ಹೇಳಲಿಕ್ಕೆ ಬರಬಾರದೆಂದು ನಿನ್ನ ಕಾಲಗಳನ್ನು ಹಿಡಿದು ಬೇಡಿಕೊಳ್ಳಬಹುದು. ಅಡಿಯಾತಕ್ಕೆ ಅರ್ಜುನ? ಯಾಕೆಂದರೆ ಎನ್ನ ಕಾಲ ಗಗ್ರಿ ಪಾಸ ಪ್ರಸಸ್ಸರವನ್ನು ಸುಡುಲು ಎಂಬವನ ಮಸ್ತಕವನ್ನು ಕತ್ತರಿಸಬೇಕೆಂದ ಪರಮಾತ್ಮನಿಯನಿಗೆ ವಚನವನ್ನು ಕೊಟ್ಟಿರುವನು. ಮತ್ತೆ ಗಾಂಡಿವಿ ಧನಸು ಮುತ್ತಿನ ದಂಡಿಯಂ ನೆಲಕ್ಕಿಡು ಎಂಬವನ ಸಿರವನ್ನು ಕತ್ತರಿಸಬೇಕೆಂದ ಶ್ರೀಶೈಲ ಮಲ್ಲಿಕಾರ್ಜುನನು ಎನ್ನಿಗೆ ವಚನವನ್ನು ಕೊಟ್ಟಿರುವನು. ಈ ಪಂಥದಲ್ಲಿ ಧರ್ಮರಾಜನ ಸಾಯಲೇಬೇಕು ಅಥವಾ ನಿಮ್ಮೆಲ್ಲರಿಗೆ ಸಮ್ಮತವಿಲ್ಲದಿದ್ದರೆ ಈ ಪಾರ್ಥನ ಅಗ್ನಿ ಪ್ರೇಯಸಿ ಮಾಡಿ ಸಾಯಲೇಬೇಕು. ಇದರ ಒಪ್ಪಿಗೆ ನೀನು ಅಡ್ಡ ಬರಬಾರದ ಸ್ವಾಮಿ. ಕಾಂತ, ಕಾಂತೆ, ಧರ್ಮರಾಯನನ್ನು ಈ ರೀತಿ ನಿನಗೆ ನಿಂದಿಸುವುದು ನ್ಯಾಯವೇ? ಎನ್ನನ್ನು ಹೀಯಾಳಿಸಬೇಕೇನಲ್ಲ ಕಾಂತೆ. ಪ್ರಿಯಾ, ಕಾಂತೆ, ಅಣ್ಣನನ್ನು ಕೊಂದರೆ ಲೋಕದಲ್ಲಿ ಅಪಕೀರ್ತಿಗೆ ಗುರಿಯಾಗುವೆ. ಇದನ್ನು ನಿನ್ನ ಕೈಗೆ ತೆಗೆದುಕೊಳ್ಳಬೇಡ ರಮಣ, ಸನ್ಮೋಹನಾಭರಣ. ಅಹೇನಲ್ಲೇ ವೀರ ಧನಂಜಯನಿಗೆ ಏಡಿ ಎಂದು ಎನ್ನನ್ನು ಬಾಯಿ ಬೈದಂತೆ ಹೊಗಳಿ ಎನ್ನನ್ನು ಏಳಿಸಿ ಬೈದನಲ್ಲ, ಆ ವೇಳೆದಲ್ಲಿ ನೀನು ಇಲ್ಲೇ ಇದ್ದಲ್ಲ. ಆ ಏತಕ್ಕೆ ಸುಮ್ಮನದ್ದೆ ಇಲ್ಲವಾಯ್ತಂದ್ರೆ ನಿನ್ನ ಮರ್ಯಾದನ್ನು ದಕ್ಕಲಿಕ್ಕಲ್ಲ. ಕಂಡಿಯಾ ನಾರಿ ಓಯ್ಯಾರೆ. ಕಂದ, ಎನ್ನ ಎತ್ತ ತಾಯಿಗಳಾದ ಕುಂತಿ ದೇವಿ, ನಿಮ್ಮಣ್ಣನಾದ ಧರ್ಮನಂದನನು ಮೈಯೆಲ್ಲ ಬಾಳವನೆತ್ತಿ ರಕ್ತವ ಸೋರ್ತಿರುವುದರಿಂದ ಹೊರತು ಏನಾದ್ರೂ ಒಂದು ಮಾತನಾಡಿದರೂ ಮಾತನಾಡಿರಬಹುದು. ನಿನ್ನಣ್ಣನ ಮೇಲೆ ಈ ರೀತಿ ಕೋಪವನ್ನು ತಾಳುವುದು ತರವಲ್ಲ ಪುತ್ರ, ಕೋಮಲಗಾತ್ರ.
ಅಮ್ಮ ಎನ್ನ ಹೆತ್ತ ತಾಯಿಯಾದ ಕುಂತಿದೇವಿ ಕುಮಾರ, ಧರ್ಮರಾಜನ ನಿನ್ನ ಹೆಸರಿನಲ್ಲೇ ನನ್ನ ವೈರಿಯನ್ನು ಕೊಂಡಾಡಿ ಎನ್ನನ್ನು ಹೀಯಾಳಿಸಿ ಬಾಯಿಗೆ ಬಂದಂತೆ ಆಡಿದನಲ್ಲಮ್ಮ. ಆ ವೇಳೆಯಲ್ಲಿ ನೀನು ಇಲ್ಲೇ ಇದ್ದಲ್ಲಮ್ಮ. ಹಾಗೆ ಅದಕ್ಕೆ ಸುಮ್ಮನಿದ್ದರೆ ಅಯ್ಯೋ ನಿಮ್ಮೆಲ್ಲರ ಮನೆಂಗಿತು ತಿಳಿದು ಧರ್ಮರಾಜನ ಉಳಿಲಿ ಅರ್ಜುನನ ಸಾಯಿಲಿ ಎಂಬ ಮಾತಿನ ಅರ್ಥವು ತಿಳಿತು. ಅಗ್ನಿ ಒಳಗೆ ಡುಮ್ಮಿಕೆ ದೇಹಾರ್ಪಣೆ ಮಾಡಲಿಕ್ಕೆ ಹೋಗೋಣ ನನ್ನ ಸಾರದೆ ಅದಾಗ್ತದೆ. ಅದೇ ಪ್ರಕಾರ ಏ ಪಾರ್ಥ, ಪರಮಾತ್ಮ ನಿಲ್ಲು. ಅಜ್ಞಾನಿಯಂತೆ ಅಗ್ನಿಯ ಧುಮುಕಿ ಸಾಯಬೇಡ. ನಿದ್ರೆಯಲ್ಲಿ ಹಾಡಿದ ಮಾತು, ವಿಭ್ರಮಣೆಯಲ್ಲಿ ಹಾಡಿದ ಮಾತು, ಉನ್ನತ ಹುಚ್ಚಿಡಿದವರ ಮಾತು ಮನಸ್ಸಿಗೆ ಹಚ್ಚಿಕೊಳ್ಳಬಾರದು. ಸಚ್ಚರಿತ ಧರ್ಮರಾಯನು ಜನ್ಮದ ಎಚ್ಚರವಿಲ್ಲದೆ ನಿನ್ನ ಮಿಯಾಳಿಸಿರುವನು ನಿಜ. ಆದರೆ ಹಿರಿಯ ಅಣ್ಣನು ತಂದೆ ಸಮಾನವಲ್ಲವೇ? ಇಲ್ಲಿಗೆ ನಿನ್ನ ಸಿಟ್ಟು ಶಾಂತವಾಗಲಿ ಪಾರ್ಥ, ತಿಳಿದರ ಅರ್ಥ. ಹಾಗೆ ಸ್ವಾಮಿ ಶ್ರೀಕೃಷ್ಣಮೂರ್ತಿ, ಭೀಮಸೇನ, ಇದೇನು ಅದ್ಭುತವ! ಧರ್ಮ ಪಾರ್ಥರಿಬ್ಬರು ಬೇರೆಯವರಂತೆ ರೋಷಬದ್ಧರಾಗಿ ಸದ್ಗಂಪಾಯಮಾನರಾಗುತ್ತ ಎದುರು ನಿಂತು ವಾದಿಸೋದಕ್ಕೆ ಇದು ನನಗೆ ಕಥೆ ತರುವುದು. ಬೇಗನ ತಿಳಿಸಿ ಮುರಳಾರೆ ಭಕ್ತದ್ದಾರೆ. ಎಲ್ಲ ಭೀಮಸೇನ, ಅಗೋ ಶ್ರೀಕೃಷ್ಣಮೂರ್ತಿ, ಆ ರೀತಿಯಲ್ಲಿ ವಿವರಿಸಿದರು. ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳಿ ಸ್ವಾಮಿ. ವಾಯು ಸುತ್ತನೆ ಕೇಳು, ಎಲ್ಲ ನುಡಿಯನ್ನು ಆಲಿಸು ನೀನು. ಭೀಮಸೇನ, ಚೆನ್ನಾಗಿ ಕೇಳು. ವಾಯು ಸುತ್ತನೆ ಕೇಳು, ಎಲ್ಲ ನುಡಿಯನ್ನು ಆಲಿಸು ನೀನು. ಎನ್ನಯ ಹಸ್ತದಿ ನಾನು ಬೆರಳನ್ನು ಆಡಿಸಿದೆನು. ಎನ್ನಯ ಹಸ್ತದಿ ನಾನು ಬೆರಳನ್ನು ಆಡಿಸಿದೆನು. ಆಧರ್ಮಜನು ನೆಲಕೆತ್ತಿಹನು, ಆಧರ್ಮಜನು ನೆಲಕೆತ್ತಿಹನು, ಬಲೆಕರ್ಣ ಎಂದು ಹೊಗಳಿದನು. ಬಲೆಕರ್ಣ ಎಂದು ಹೊಗಳಿದನು. ವಾಯು ಸುತ್ತನೆ ಕೇಳು, ಎಲ್ಲ ನುಡಿಯನ್ನು ಆಲಿಸು ನೀನು. ಭೀಮಸೇನ, ಅಹೋ ಸ್ವಾಮಿ ಶ್ರೀಕೃಷ್ಣಮೂರ್ತಿ, ಆ ರೀತಿಯನ್ನು ವಿವರಿಸುವನು. ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳಿ ಸ್ವಾಮಿ. ಧರ್ಮರಾಯನ ಮೂರ್ಛೆಗೊಂಡು ಎಚ್ಚರ ತಪ್ಪಿ ಮಲಗಿದ್ದನು. ಪಾರ್ಥನಿಂದ ಎಚ್ಚರಿಸಲಾರದೆ ನನಗೆ ಹೇಳಿದ. ನಾನು ನನ್ನ ಅಮೃತಾಸ್ತ್ರದಿಂದ ಧರ್ಮಜನ ಮೈ ಮೇಲೆ ಕೈ ಆಡಿಸಿ ಧರ್ಮಜನ ಎಚ್ಚರವಾಗಿ ಬಾಪರೇ ಕರ್ಣ ಎಂದು ಕೊಂಡಾಡಿದನು. ಆಗ ಅರ್ಜುನನ್ನು ಸಿಟ್ಟಿಗೆದ್ದು ಧರ್ಮಜನಂ ಕಡಿಯಲಿಕ್ಕೆ ಹೋದನು. ನಾನು ಬಿಡಿಸಿಕೊಂಡನು. ಇಷ್ಟೇ ಹೊರತು ಮತ್ತೇನಿಲ್ಲವೋ ಭೀಮ, ವಿಪುಲ ಧಾಮ. ಇಂದಿರಾ ಪತಿಯಾದ ಶ್ರೀಕೃಷ್ಣ ಹತ್ತ ಕಡೆಗೆ ನಿನ್ನ ದಕ್ಷಿಣ ಮಟ್ಟವನಾಗಲ್ಲ. ಅವೋ ಮರಾರೆ, ನೀನು ಹಿಂದಕ್ಕೆ ಮಾಡಿದ ಅಲ್ಪ ವಿಚಾರಗಳ ಒಂದೊಂದಾಗಿ ಎತ್ತರಕ್ಕೆ ಚೆನ್ನಾಗಿ ಕೇಳು. ಅದು ಕೃಷ್ಣ, ಹಿಂದಕ್ಕೆ ತಂದೆ ಮಕ್ಕಳಾದ ಹಿರಣ್ಯಕಶ್ಯಪ ಪ್ರಹ್ಲಾದರನ್ನು ಯಾವನ ಹೆಸರುವೆ ಹೊಟ್ಟೆಯನ್ನು ಸೆಳೆದು ಅಹೋ ಕೃಷ್ಣ, ಇದು ಅಲ್ಲದೆ ವಾಲಿ ಸುಗ್ರೀವ ಎಂಬವರಿಗೆ ಯಾವನ ಹೆಸರುವೆ ವಾಲಿಯನ್ನು ಮೃಚ್ಛದ ಮರದ ಬಡತಲೆ ನಿಂತುಕೊಳ್ಳಿದೆ. ಅಹೋ ಕೃಷ್ಣ, ಇದು ಅಲ್ಲದೆ ರಾವಣ ವಿಭೀಷಣನೆಂಬ ಒಂದೇ ಹೊಟ್ಟೆಯಲ್ಲಿ ಹುಟ್ಟಿ ಬಂದವರಿಗೆ ದ್ರೋಣನ ವರ್ತಿಸಿದೆ, ರಾವಣನ ಹತಿಸಿದ. ಓ ಕೃಷ್ಣ,
ಎಲ್ಲ ಕೈಯಿಂದಲೇ ಕೊಲಿಸಿದೆ. ಫೀಲಿಂಗ್ ಕರ್ಕೊಂಬಂದ್ಬಿಡು ಕೃಷ್ಣ, ಕರ್ಕೊಂಬಂದ್ಬಿಡು ಅವರಂತ ಹಿಂದಿನ ದಿವಸ ಧರ್ಮ ಪಾತ್ರರಿಬ್ಬರಿಗೆ ನೀನೇ ನ್ಯಾಯವನ್ನು ಚಂದ್ರವೇ. ಇವರಿಬ್ಬರ ಪೈಕಿ ಯಾರನ್ನು ಇವರಿಬ್ಬರ ಪೈಕಿ ಯಾರನ್ನ ಕೊಲ್ಲಿಸಬೇಕನ್ನ ಹೊರಚನ್ ಮಾರಿಯೋ ಏನೋ ನಿನ್ನ ಮಾಯ ಮಂತ್ರ ತಿಳಿಯೋದು. ಓ ಕೃಷ್ಣ, ನನ್ನ ತಲೆ ಮೇಲೆ ಕಟ್ಟಿಸಿ ಬಿಡುವೆ, ನಿನ್ನ ತಲೆ ಇಬ್ಬಾಗ ಮಾಡಿ ಬಿಡುವೆ. ನಿಲ್ಲ ಕೃಷ್ಣ, ಎಲ್ಲಿಗೋ ಕಳ್ಳ ಕೃಷ್ಣ. ಆಹಾ, ತಡಿ ತಡಿ ಭೀಮಸೇನ, ಅದು ಅಣ್ಣ ಧರ್ಮರಾಯ. ಮೈಯನ್ನು ಉಬ್ಬಿಸಿ ಗದೆಯನ್ನು ಹೊತ್ತುಕೊಂಡು ಹೋಗುವುದು ತರವಲ್ಲ. ಅದೇ ತಕ್ಕ ತರವಲ್ಲ. ಈ ಮಾಯಾ ಕೃಪಾದೃಷ್ಟಿ ಎಮ್ಮೆ ಮೇಲೆ ಇಟ್ಟಿದ್ದಕ್ಕಾಗಿ ಎಮಗೆ ವೈರಿ ಕೊಲ್ಲಲಾರರು ಎಂಬ ಹೆಸರು ಬಂದಿರುವುದು. ಹೌದೇ ಅಣ್ಣಯ್ಯ? ಪರಮಾತ್ಮನಿಗೆ ಎಮ್ಮ ಬೆಂಬಲವಾಗಿರದಿದ್ದರೆ ಆ ಧ್ರುವನಾದ ಕೌರವನು ಎಮ್ಮನ್ನು ಈ ಭೂಮಿ ಮೇಲೆ ಇರಗೊಡದಂತೆ ಮಾಡುತ್ತಿದ್ದನು. ತಮ್ಮ ಭೀಮಸೇನ, ಅಣ್ಣ ಧರ್ಮಣ್ಣ, ತಪ್ಪಾಯಿತಂದು ಶ್ರೀಕೃಷ್ಣನ ಪಾದವೊಮ್ಮಿಡಿ ಯುದ್ಧಕ್ಕೆ ಅಭಯವನ್ನು ಪಡಿ ಭೀಮ, ಇದೇ ನಿನ್ನಗೆ ನಿಯಮ. ಹಾಗೆ ಸ್ವಾಮಿ ಶ್ರೀಕೃಷ್ಣಮೂರ್ತಿ, ಭೀಮಸೇನ, ಈ ಭೀಮನೆ ಮಾಡುವ ತಪ್ಪನ್ನು ಕ್ಷಮಿಸು. ಅವು ತಮ್ಮನಾದ ಪಾರ್ಥ, ಅಣ್ಣಯ್ಯನ ಮೋರ್ಛೆಯಲ್ಲಿ ನಿನಗೆ ಏನಾದರೂ ತುಚ್ಚುಗಳನ್ನು ಹಾಡಿದ್ದರೆ ಆಡಿರಬಹುದು. ನೀನು ಅದನ್ನು ಎಷ್ಟೊಂದು ಮನಸ್ಸಿಗೆ ಹಚ್ಚಿಕೊಳ್ಳದೆ ಶಾಂತನಗಂದು ನಿನ್ನ ಕಲ್ಲೊಂದು ಹಿಡಿದು ಹೇಳುವೆ. ಅಹೋ ಮುರಹರೇ, ಇವತ್ತಿನ ಯುದ್ಧವು ಯಾರೊಂದು ನಡೆಯಬೇಕು? ಭೀಮ ಅರ್ಜುನರನ್ನು ನೀವೇ ಮುಂದಿಟ್ಟುಕೊಂಡು ಸುರಕ್ಷಿತವಾಗಿ ನಡೆಯುವಂತೆ ಮಾಡ್ರೆ. ಕೃಷ್ಣ ಕೃಷ್ಣ, ರಾಧಾ ಕೃಷ್ಣ. ಅಣ್ಣನಾದ ಶ್ರೀಹರಿ, ಸಹೋದರಿ, ಇನ್ನು ಎನ್ನ ಪ್ರತಿಜ್ಞೆಯನ್ನು ಎಂದಿಗೆ ನೆರವೇರಿಸುವೆ. ಆ ದುರ್ಮಾರ್ಗನಾದ ದುಶ್ಯಾಸನವನ್ನು ಕೊಲ್ಲುವ ತನಕ ಎನ್ನ ಮನಸ್ಸಿಗೆ ಸಮಾಧಾನವಿಲ್ಲ ಅಣ್ಣ ಸುಗುಣ ಲಾವಣ್ಯ. ಆಗಲಿ ತಂಗಿ, ನಿನ್ನ ಬಂಧಿಸಿ ಅವಮಾನ ಮಾಡಿದ ಮಂದಮತಿ ದುಶ್ಯಾಸನನನ್ನು ನಿನ್ನ ಗಂಡ ಭೀಮಸೇನನಿಂದ ಕೊಲ್ಲಿಸಿ ಅವನ ರಕ್ತದಿಂದ ನಿನ್ನ ತಲೆಗೆ ತೈಲವನ್ನು ಮಚ್ಚಿಸಿ ನಿನ್ನ ಪಂಥವನ್ನು ಪೂರೈಸುವನು. ಚಿಂತೆ ಎಂಬುದು ತಂಗಿ, ಮಂಗಳಾಂಗಿ. ನಿನ್ನ ಇಷ್ಟದಂತೆ ಆಗಲಿ ಅಣ್ಣಯ್ಯ. ಅಹೋ ಶ್ರೀಕೃಷ್ಣ ಪರಮಾತ್ಮ, ಧರ್ಮಾತ್ಮ, ಇವತ್ತಿನ ಯುದ್ಧದಲ್ಲಿ ಭೀಮನಿಗೂ ದುಶ್ಯಾಸನಿಗೂ ನಡೆಯಬೇಕೆಂದು ನಿಮ್ಮ ಪಾದಗಳ ಸ್ಮರಣೆಯನ್ನು ಮಾಡಿಕೊಂಡುವೆನು ಸ್ವಾಮಿ. ಸತ್ಯನಾಥೇನೆ. ಆಹಾ, ಪಾಂಡವರು ಎಂತ ಬೀಗರಪ್ಪ. ತಮಗೆ ಕಷ್ಟ ಬಂದಾಗ ಬನ್ನಿರಿ ಸ್ವಾಮಿ, ಕುಳಿತುಕೊಳ್ಳಿರಿ ಸ್ವಾಮಿ ಎಂದು ಬಹಳ ಪರಮಾರಕೆಯಿಂದ ಮರ್ಯಾದೆ ಮಾಡುವರು. ಸರಳ ರೀತಿಯಲ್ಲಿದ್ದಾಗ ನಾವು ಬಂದರೆ ಪೂರ್ವಕ್ಕೆ ಮಾಡಿದ ಮುಖವನ್ನು ಪಶ್ಚಿಮಕ್ಕೆ ತಿರುಗಿಸಿ ಕಣ್ಣಿಂದ ನೋಡಿಯೂ ಸಹ ನೋಡದಂತೆ ಇರುವರು. ಎಲ್ಲ ಸಾರಥಿ, ಆಗ ಬೀಗತನಕ್ಕಾದರೂ ಕರೆಯುವುದೇ ಇಲ್ಲ. ಇಂತಹ ಗುಣ ಇವರಲ್ಲಿದ್ದರೂ ಎನ್ನ ಮನಸ್ಸು ಮಾತ್ರ ಇವರ ಕಡೆಗೆ ಪರಿಪೂರ್ಣವಾಗಿರುವುದು. ಪಂಚ ಪಾಂಡವರ ಪ್ರಾಣ ಕಾಯುತ್ತೇನೆಂದು ವಚನ ಕೊಟ್ಟ ಕಾರಣ ಈ ದ್ವಾಪರ ಯುಗದಲ್ಲಿ ಈ ಭೂಭಾರವನ್ನು ನಿಲ್ಲಿಸುವುದಕ್ಕಾಗಿ ಇವರ ಮನೆಯಂಗಳ ಕಸವನ್ನು ತೆಗೆಯೆಂದರೂ ಸಹ ತೆಗೆಯಲು ಸಿದ್ಧವಾಗಿರುತ್ತೇನೆ. ಇರಲಿ ಧರ್ಮಜ, ಇವತ್ತಿನ ಯುದ್ಧವು ಭೀಮನಿಗೂ ದುಶ್ಯಾಸನನಿಗೂ ನಡೆಯಲಿ. ನಾಳಿನ ಯುದ್ಧವು ಕರ್ಣನಿಗೂ ಅರ್ಜುನನಿಗೂ ನಡೆಯಲಿ. ಜಾಗೃತಿಯಿಂದ ಕೌರವನಲ್ಲಿಗೆ ದೂತನನ್ನು ಕಳಿಸಿ ದುಶ್ಯಾಸನನ್ನು ಯುದ್ಧಕ್ಕೆ ಬರಬೇಕೆಂದು ಹೇಳಿ ಕಳಿಸು ಧರ್ಮಜ. ಅಸಮಬಲ ತೇಜ ಸಾರಥಿ ದೇವಾ, ಹಿಂದಕ್ಕೆ ಕೌರವನ ಬಳಿಗೆ ಹೋಗಿ ಇವತ್ತಿನ ಯುದ್ಧವು ಭೀಮನಿಗೂ ದುಶ್ಯಾಸನಿಗೂ ನಡೆಯಬೇಕೆಂದು ಆ ಬುದ್ಧಿಗೇಡಿ ಕೌರವನಿಗೆ ತಿಳಿಸಿ ಬರುವಂತ ಸಾರಥಿ, ಹೋಗು ನೀನು ಜಾಗ್ರತೆ. ಅದೇ ಪ್ರಕಾರವಾಗಲಿ.